ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಗೆದಷ್ಟು ಕೂಡ ಒಂದಷ್ಟು ಅಚ್ಚರಿಯ ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆ ಭ್ರಷ್ಟಾಚಾರ ನಡೆದಿರೋದು ಡೆತ್ ನೋಟಲ್ಲಿ ಪತ್ತೆಯಾಗಿತ್ತು. ಅದಾದ ಬಳಿಕ ಅದರ ಹಿಂದೆ ಬಿದ್ದಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಣದ ಅಕ್ರಮ ಲಾಭ ಸಿಕ್ಕಿದೆ ಎನ್ನಲಾದ ಕಂಪನಿ ಒಂದು ಸ್ಪಷ್ಟನೆ ಕೊಟ್ಟಿದೆ. ಹಗರಣಕ್ಕೂ ತಮಗೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಹೇಳಿಕೊಂಡಿದೆ. ವರ್ಗಾವಣೆ ನಡೆದಿದೆ ಎನ್ನಲಾದ ಬ್ಯಾಂಕ್ ಖಾತೆ ನಮ್ದಲ್ವೇ ಅಲ್ಲ ಅಂತಂದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಸ್ಪಷ್ಟನೆ ಕೊಟ್ಟಿರುವ ಬಗ್ಗೆ ಮಾಹಿತಿ ಇದೆ. ಹ್ಯಾಪಿಯೆಸ್ಟ್ ಮೈಂಡ್ಗೆ ಹಣ ವರ್ಗಾವಣೆ ಅಂತ ಇತ್ತು. 4.33 ಕೋಟಿ ವರ್ಗಾವಣೆ ಆಗಿದೆ ಅಂತ ಹೇಳಲಾಗಿತ್ತು. ಹೈದರಾಬಾದ್ನ RBL ಬ್ಯಾಂಕ್ ಖಾತೆ ವಿಚಾರವಾಗಿ ಈಗ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಸ್ಪಷ್ಟನೆ ಕೊಟ್ಟಿದೆ. ನೋಡಿ, ಇಲ್ಲಿ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಇದೆ. ಖಾತೆ ನಂಬರ್ ಇದೆ, ವರ್ಗಾವಣೆಯ ನಂಬರ್ ಇದೆ, ಎಷ್ಟು ಆಗಿದೆ ಅಂತೇಳಿ, ಎಷ್ಟು ವರ್ಗಾವಣೆ ಆಗಿದೆ ಅಂತಲೂ ಕೂಡ ಇದೆ. 4,53,15,000 ಅಂತೇಳಿ. ಆದರೆ ಈ ಒಂದು ನೋಡಿ ಇಲ್ಲಿ ಹೇಳ್ತಾ ಇದೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ ಏನು ಹೇಳ್ತಾ ಇದೆ, ಈ ಖಾತೆ ಏನು ವರ್ಗಾವಣೆ ಆಗಿದೆಯಲ್ಲ, ಈ ಖಾತೆ ಇಲ್ಲಿ ಯಾವುದೇ ರೀತಿಯಂಥ ವರ್ಗಾವಣೆ ಆಗಿಲ್ಲ ಅಂಥೇಳಿ, ಈ ಖಾತೆಗೂ ನಮಗೂ ಸಂಬಂಧವೇ ಇಲ್ಲ ಅಂಥೇಳಿ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಅಬ್ಸಲ್ಯೂಟ್ಲಿ ನೋ ಕನೆಕ್ಷನ್ ಟು ದ ಬ್ಯಾಂಕ್ ಅಕೌಂಟ್ ನಂಬರ್. ಈ ಅಕೌಂಟ್ ನಂಬರ್ ಇದೆ, ಬ್ರಾಂಚ್ ಮೆನ್ಷನ್ಡ್ RBL ಬ್ಯಾಂಕ್ ಬಂಜಾರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೈದರಾಬಾದ್ IFSC ಕೋಡ್ ಏನಿದೆ, ಕನ್ಫರ್ಮ್ಡ್ ಬೈ RBL ಬ್ಯಾಂಕ್ ಅಥಾರಿಟೀಸ್ ಆಸ್ ವೆಲ್. ವಿ ಡಿನೈ ದೀಸ್ ಮೆಲಿಷಿಯಸ್ ಎಫರ್ಟ್ಸ್ ಟು ದ ಮಿಲಿನ್ ಅವರ್ ಕಂಪನೀಸ್ ರೆಪ್ಯುಟೇಷನ್. ಕಂಪನಿಯ ರೆಪ್ಯುಟೇಷನ್ ಹಾಳಾಗಿದೆ. ಇವತ್ತು ಅಲ್ಲಿ ಆಗಿರುವಂಥ ಅಕ್ರಮ ವರ್ಗಾವಣೆ ಅಂತೇನೋ ಆರೋಪ ಕೇಳಿ ಬರ್ತಾ ಇದೆ. ಅದು ಈಗ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗ್ತಾ ಇದೆ. ಕಂಪನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ 3 ಪ್ರತಿನಿಧಿಗಳು, ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಹಾಗೂ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಹಾಗೂ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್, 3 ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುನಿಲ್ ಬಳಿ ಹೋಗ್ತೀನಿ. ಸುನಿಲ್, ಈಗ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕಂಪನಿ ಈಗ ಈ ಒಂದು ಪತ್ರವನ್ನು ಬರೆಯುವ ಮೂಲಕ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈಗ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕಂಪನಿ ಈಗ ಈ ವಿಚಾರವಾಗಿ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಥವಾ ದೂರನ್ನು ದಾಖಲು ಮಾಡೋದಕ್ಕೆ ಮುಂದೆ ಹಾಕ್ಬೋದಾ ಸುನಿಲ್? ಎಸ್ ನಾಗೇಂದ್ರ, ಅದಕ್ಕೂ ಮೊದಲು ನಾನು ಮತ್ತೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ಈ ಮಂಜುನಾಥ್ ಪ್ರಸಾದ್ ಅವರು, ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅವರು RBL ಬ್ಯಾಂಕಿಗೆ ಒಂದು ಪತ್ರವನ್ನು ಬರೆದಿದ್ರು. ಅದರಲ್ಲಿ ಒಟ್ಟು 11 ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ, ಈ ಒಂದು ಹಣವನ್ನು ಫ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು. ಈ ಡೀಟೇಲ್ಸ್ಗಳಲ್ಲಿ ಇದ್ದ 3ನೇ ಕಂಪನಿಯ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ. ಅದರ ಒಂದು ಅಕೌಂಟ್ ನಂಬರ್ ಕೂಡ ಇತ್ತು, ಆ ಒಂದು ಕಂಪನಿಗೆ ಸಂಬಂಧಪಟ್ಟಂಥ ಅಡ್ರೆಸ್ಗಳು ಕೂಡ ಇತ್ತು. ಹಾಗಾಗಿ ಈ ಒಂದು ಅಕೌಂಟು RBL ಬ್ಯಾಂಕಲ್ಲಿ ಇದ್ದಿದ್ದು ಅನ್ನುವಂಥದ್ದು ಖಚಿತ ಆಗಿತ್ತು. ಇದರ ಬೆನ್ನಲ್ಲೇ ಯಾವಾಗ ಮಾಧ್ಯಮಗಳಲ್ಲಿ ಈ ವಿಚಾರ ಎಲ್ಲವೂ ಕೂಡ ಪ್ರಸ್ತಾಪ ಆಗ್ತಿತ್ತು, ಈ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಅವರು RBL ಬ್ಯಾಂಕ್ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದರು. ಈ ಒಂದು ಅಕೌಂಟ್ ನಂಬರ್ ಪರಿಶೀಲನೆ ಮಾಡಿದಂಥ ಟೈಮಲ್ಲಿ ತಮ್ಮ ಕಂಪನಿ ಹೆಸರಲ್ಲಿ, ಅಂದರೆ ಹ್ಯಾಪಿಯೆಸ್ಟ್ ಮೈಂಡ್ ಟೆಕ್ನಾಲಜಿ ಹೆಸರಿನಲ್ಲಿ ಈ ಥರದ ಯಾವುದೇ ಒಂದು ಅಕೌಂಟ್ ಇಲ್ಲ ಅನ್ನುವಂಥದ್ದು ಗೊತ್ತಾಯಿತು. ಆ್ಯಂಡ್ ಇವ್ರದ್ದು ಬೇರೆ ಯಾವುದಾದ್ರು ಅಕೌಂಟ್ಗಳಿಗೆ ಹಣ ಪಾವತಿ ಆಗಿದೆಯಾ ಅನ್ನುವಂಥದ್ದು ನೋಡಿದಂಥ ಟೈಮಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಹಣ ಪಾವತಿ ಆಗಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಯಿತು. ಅಲ್ಲಿಗೆ ಒಂದು ಖಚಿತ ಆಗಿದೆ ಏನು ಅಂತ ಹೇಳಿದರೆ, ಯಾರೋ ಒಬ್ಬ ವ್ಯಕ್ತಿ, ಯಾರು ಅಂತ ಗೊತ್ತಿಲ್ಲ, ಅವರು ಒಂದು ಅಕೌಂಟ್ ನಂಬರ್, ಅವರಿಗೆ ಸಂಬಂಧಪಟ್ಟಂಥ ಅಕೌಂಟ್ ನಂಬರ್ನ ಇಟ್ಕೊಂಡಿದ್ದಾರೆ. ಆದರೆ ಈ ಅಕೌಂಟ್ ನಂಬರು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಅನ್ನುವಂಥ ಕಂಪನಿಗೆ ಸೇರಿದ್ದು ಅನ್ನುವಂಥ
ಅನ್ನುವಂಥವ್ರನ್ನ ಮಾತ್ರ ಹೊರಗಡೆಗೆ ತೋರಿಸ್ಕೊಂಡಿದ್ದಾರೆ ಆನ್ ರೆಕಾರ್ಡ್. ಆದರೆ ಆ ಕಂಪನಿಗೆ ಸೇರಿದ್ದಲ್ಲ. ಸೊ ಈ ಮೂಲಕ ಕಂಪನಿಗೆ ಬಂದಿಲ್ಲ ಅನ್ನುವಂಥದ್ದು ಖಚಿತ ಆಗಿರುವ ಬೆನ್ನಲ್ಲೇ ಮತ್ತೊಂದು ಅನುಮಾನ ಮೂಡ್ತಾ ಇರುವಂಥದ್ದು, ಹಾಗಿದ್ರೆ ಉಳಿದ 11 ಅಕೌಂಟ್ ನಂಬರ್ಗಳು ಕೂಡ ಇದೇ ರೀತಿ ಇದೆಯಾ ಅಂತ. ಅಂದರೆ ಪ್ರತಿಯೊಂದು ಅಕೌಂಟ್ ನಂಬರ್ಗಳು ಒಂದೊಂದು ಕಂಪನಿಗೆ ಸೇರಿದ್ದು ಅನ್ನುವಂಥವನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಈ ಪ್ರತಿಯೊಂದು 11 ಅಕೌಂಟ್ಗಳು ಕೂಡ ಬೇರೆ ಯಾರ್ದೋ ಹೆಸರಿನಲ್ಲಿ, ಅಂದರೆ ನಕಲಿ ವ್ಯಕ್ತಿಯೊಬ್ಬರ ಹೆಸರಿನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಈ ಎಲ್ಲ ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿದೆಯಾ ಅನ್ನುವಂಥದ್ದು ಅನುಮಾನ ಈಗ ಮೂಡಿ ಬರ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಈ ಒಂದು ವಂಚನೆ ಅಥವಾ ಅವ್ಯವಹಾರದಲ್ಲಿ ತೊಡಗಿರುವಂಥವರು ಹಣವನ್ನು ಲಪಟಾಯಿಸೋದಕ್ಕೆ ಏನೆಲ್ಲ ಕೃತ್ಯಗಳನ್ನು ಎಸಗಿದ್ದಾರೆ, ಯಾವ ಮಾರ್ಗಗಳನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಿದೆ. ಸದ್ಯಕ್ಕೆ ಕಂಪನಿ ಕಡೆಯಿಂದ ಇದಕ್ಕೆ ಲೀಗಲ್ ಆಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತೀವಿ ಅನ್ನುವಂಥ ವಿಚಾರವನ್ನು ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯವರೇ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಸೋಮವಾರದ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಪ್ರೋಸೆಸ್ಗಳು ಆಗ್ಬೋದು ಅನ್ನುವಂಥ ಮಾಹಿತಿ ಇರುವಂಥದ್ದು. ನಾಗೇಂದ್ರ ಹಾಗೆ ಸಂಪರ್ಕದಲ್ಲಿರಿ ಸುನಿಲ್.